ಜಯವಾಗಲಿ. ಸಮಾಚಾರವೇನು ಪ್ರಭು? ಯಾರೋ ಒಂಟಿ ಹೆಂಗಸು ನಿಮ್ಮ ದರ್ಶನಕ್ಕಾಗಿ ಕಾದು ನಿಂತಿರುವರು ಪ್ರಭು. ಅವರು ಯಾರನ್ನು ತಿಳಿಯೋಣ, ಬರಬಾರಿ. ಶ್ರೀ ಮಂಗಳವಾರದಲ್ಲಿ ಇದು ಬಂದ ಸಮಾಚಾರ ಈ ಪೀಠದಲ್ಲಿ ಬೇಯಿಸುವ ಯಾರು? ಮಹಾರಾಜ, ನಾನು ಪಾಂಡವರ ಪತ್ನಿ ಹೆಸರುಗೊಂಡ ಉದಾಹರಣೆ. ಏನು ಪಾಂಡವರ ಪತ್ನಿ ಪಾಂಚಾಲಿ? ನೀನು ಇಲ್ಲಿಗೆ ಬರುವ ಕಾರಣ ಎಂತಾನು? ಮಹಾರಾಜರೇ, ತಮ್ಮಿಂದ ನನಗೆ ಅತಿ ಮುಖ್ಯವಾದ ಒಂದು ಸಣ್ಣ ಕಾರ್ಯವಾಗಬೇಕಾಗಿದೆ. ಏನು ನನ್ನಿಂದ ಒಂದು ಸಣ್ಣ ಕಾರ್ಯವಾಗಬೇಕು? ಅದೇನು ತಿಳಿಸಿದ್ದಾರೆ? ನನ್ನ ಕಾರ್ಯವನ್ನು ಸತ್ಯವಾಗಿ ನೆರವೇರಿಸಿಕೊಡುವುದಾಗಿ ಪ್ರಮಾಣ ಮಾಡಬೇಕು. ಏನು ಪ್ರಮಾಣ ಮಾಡಬೇಕು? ಈಗ ನೀವು ಬಹಳ ಆಶ್ಚರ್ಯಕರವಾಗಿ ಏನು ಕಷ್ಟವನ್ನಿದೆ? ಏನಾದರೂ ಯಾವ ಸಾಮರ್ಥ್ಯ ಬಂದಿರಬಹುದು, ಅಥವಾ ಕಷ್ಟವನ್ನಿದೆ ಏನಾದರೂ ಬೇರೆ ಬಂದಿರಬಹುದು. ಏಕೆ ಮಹಾರಾಜರೇ, ಪ್ರಮಾಣ ಮಾಡಲು ಅನುಮಾನವೇ? ಛೇ, ಪ್ರಮಾಣವಿಲ್ಲ ತಾಯಿ. ಇದು ನಿನ್ನ ಮನದಲ್ಲಿ ಸಾಮಾನ್ಯ ಅನಿಸಿದೆ. ಅದೇನು ತಿಳಿಸಿದ್ದಾರೆ? ಮಹಾರಾಜರು, ಇಂದಿಗೆ ನನ್ನ ಶ್ರಮವು ಸಾರ್ಥಕವಾಯಿತು. ಆ ಮಹಾರಾಜರೇ, ದ್ವಾರಕಾ ನಗರದ ಶ್ರೀ ಕೃಷ್ಣ ಪರಮಾತ್ಮನನ್ನು ತಾವು ಬಲ್ಲಿರಷ್ಟೇ? ಆ ಬಲ್ಲೇರು ಚೋರ ಬಲ್ಲೆ. ಏಕೆ ಏನಾಯಿತು ಅವನಿಗೆ? ಅವರಿಗೇನು ಆಗಿಲ್ಲ. ಆತನ ಪುತ್ರ ಮಂತ್ರ ಕುಮಾರನಿಗೆ ಲಗ್ನವನ್ನು ಮಾಡಲು ಆರಂಭಿಸಿ ಕನ್ಯೆಯನ್ನು ಹುಡುಕುವ ಕಾರ್ಯವನ್ನು ನನಗೆ ನಿರ್ಮಿಸಿದರು. ಆದ್ದರಿಂದ ನಿಮ್ಮ ಪುತ್ರಿಯಾದ ರತಿಯನ್ನು ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಬೇಕೆಂದು ಬೇಡಿಕೊಳ್ಳಲು Thank you.
ನಾನು ನನ್ನ ಕಾರ್ಯವನ್ನು ನೆರವೇರಿಸುವುದಾಗಿ ಪ್ರಮಾಣವನ್ನು ಕೊಟ್ಟಿರುವುದು ನೆನಪಿರಲಿ, ನುಡಿದಂತೆ ನಡೆದುಕೊಂಡಿದ್ದೆ. ಅದು ನೆರವೇರಲಾರದು. ಅದು ಹೇಗೆ ಸಾಧ್ಯ? ಈ ಕಾರ್ಯ ಎಷ್ಟು ಕಷ್ಟವಾದರೂ ಸರಿ ಸತ್ಯವಾಗಿ ನೆರವೇರಿಸಿಕೊಡುತ್ತೇನೆ ಎಂದು ಎಡುಬದಿಗೆ ನಾನು ವಚನವನ್ನು ಕೊಟ್ಟಿರುತ್ತೇನೆ. ನನ್ನ ಕಾರ್ಯವನ್ನು ನೆರವೇರಿಸುವುದಾಗಿ ತಾವು ನನಗೆ ವಚನ ಕೊಟ್ಟಿರುತ್ತೇನೆ. ನುಡಿದಂತೆ ನಡೆದುಕೊಳ್ಳಿ. ಒಂದು ಧೋರಣೆಯನ್ನು ಗಮನವನ್ನು ನಡೆದು ಸೋದರ ಮಾವನ ಕೈಯಾರ ಅವರ ಸಂಬಂಧವನ್ನು ನಡೆಸುವುದು ಇದು ಸಾಧ್ಯವಿಲ್ಲ. ನಾಲಿಗೆ ಲಯ ತಪ್ಪುತ್ತಿದೆ. ಈಗ ನಾನು ಆಡಿನ ಮಾತಿನಂತೆ ನಡೆದುಕೊಂಡು ಇಲ್ಲವಾದರೆ ಏನು ಮಾಡುವೆ? ನಿನ್ನ ಪಿತ್ತವನ್ನು ನೆನಪಿಸಬೇಕಾಯಿತು. ಸಭೆಯಿಂದ ಗಮನವನ್ನು ಇಡದೆ ಗರ್ಜಿಸುತ್ತಿರುವ ಈ ಕೈಯಾರ ಸಭೆಯಿಂದ ಹೊರಗಡೆ ಮಹಾರಾಜರೇ ಎಂದು ಗೌರವದಿಂದ ಮಾತನಾಡಿದರೆ ನನಗೆ ಲಯ ತಪ್ಪಿ ಮಾತನಾಡುವುದು ಎಚ್ಚರಿಕೆ. ಈಗಲೇ ಶ್ರೀ ಕೃಷ್ಣ ಪರಮಾತ್ಮನಿಗೆ ತಿಳಿಸಿ ನಿನ್ನ ಗರ್ಭವನ್ನು ನೆನಪಿಸದೆ ಹೋದರೆ ನಾನು ಪಾಂಡವರ ಪತಿಗೆ ಬರುತ್ತೇನೆ. ನಾರಾಯಣ ನಾರಾಯಣ, ಕ್ಷೇಮದಿಂದಿರುವೆಯ ಮಹಾರಾಜ? ಇನ್ನೆಲ್ಲ ಕ್ಷೇಮ ಕೊಡ್ತಾರೆ. ಆಗ ಬೇಕಾದ ಅಮಂಗಳೆಲ್ಲರೂ ಅಯ್ಯೋ ಬರುತ್ತೆ. ಇದೇನಾಯಿತು ರಾಜೇಂದ್ರ ನಿನಗೆಂದು? ಅದೇ ಹೇಳ್ತಾರೆ. ಅಲ್ಲವಯ್ಯ, ಅದೇ ನಡೆದ ವಿಚಾರ ಏನೆಂದು ಹೇಳಿದರೆ ತಾನೆ ನನಗೆ ಅರ್ಥವಾಗುವುದು. ಅರ್ಥವೋ ವ್ಯರ್ಥವೋ ಓದ ಸ್ತ್ರೀಯಿಂದ ಇಂಥ ಅವಮಾನ ನಾನು ಬದುಕಿರುವುದೇ ವ್ಯರ್ಥ. ಏನು? ಓರ್ವ ಸ್ತ್ರೀಯರಿಂದ ನಿಮಗೆ ಅಪಮಾನವೇ? ಯಾರಾಕೆ? ಯಾರೋ ಪಾಂಡವರ ಪತ್ನಿಯಂತೆ, ಹೆಸರು ದ್ರೌಪದಿಯಂತೆ. ಏನು? ದ್ರೌಪದಿಯೇ? ನಾರಾಯಣ ನಾರಾಯಣ, ಮುಗಿಯಿತು ನಿಮ್ಮ ಕಥೆ. ನಿನ್ನ ಚಿತ್ತವು ಸರಿಯಾಗಿದೆ ತಾನೆ? ಹೇಗೆ ಪುತ್ರ ಹೇಗೆ ಆನೆಗೆ ಹೆದರಿ ಓಮ ಗಲ್ಲ ಸಂಬಂಧವನ್ನು ಬೆಳೆಸುವುದೇ? ಏಕೆ ಬೆಳೆಸಬಾರದು ರಾಜೇಂದ್ರ? ಕೃಷ್ಣನಿಗೆ ವೈರಿಯಾದವರು ಈ ಭೂಮಿ ಮೇಲೆ ಬದುಕಿರುವರೇ? ನಿಜವಾಗಿಯೂ ಏನು ನನಗೆ ಅರ್ಥವೇ? ಅದು ಏನೇ ಆದರೂ ಸರಿ, ಏನೇ ಸಂಭವಿಸಿದ್ರು ಸರಿ, ಆ ಭೂಮಿಯ ಸಂಬಂಧ ನೀನು ಬಯಸದಿದ್ದ ಸಂಬಂಧವಾಗಿ ಬೆಳೆದು ಬೇರೂರಿ ಬಿಟ್ಟಿದೆ. ಅದಕ್ಕೇನು ಮಾಡುವೆ? ಅದು ಹೇಗೆ ಬುದ್ಧಿ? ಅದೇನು ಬೇಗ ತಿಳಿಸಿ. ಅದು ಹೇಗೆ, ಯಾರಿಂದ ಅಂದರೆ ನಿನ್ನ ಪುತ್ರಿ ರತಿ ಹಾಗೂ ಮನ್ಮಥನಿಗೂ ಅಮರ ಪ್ರೇಮವಾಗಿದೆ. ಏನು ಇದು ನಿಜವೇ? ನಿಜವಾಗಿ ಈ ವಿಚಾರವನ್ನು ತಿಳಿಯದೆ ದ್ರೌಪದಿಯನ್ನು ಮನಬಂದಂತೆ ಇದ್ದಿರಲ್ಲ. ಈಗೇನು ಮಾಡಿದ್ರಿ? ಮಾಡುವುದೇನು? ಆಕೆಯಲ್ಲಿ ಕ್ಷಮೆಯಾಚಿಸು. ಬೇಗ ಹೊರಡು, ತಡ ಮಾಡಬೇಡ. ಆಕೆ ಇಲ್ಲಿ ಎಲ್ಲೋ ಹೋಗುತ್ತಿರಬಹುದು. ಹಾಗೆ ಆಗಲಿ ಬುದ್ಧಿ, ನಾನೇನು ಬರೋದು? ಮಾಯಾನಾಟಕವೋ ಅರಿ ಮೊದಲನೇ ಯುಗವಾದ ಕೃತಾಯುಗದಲ್ಲಿ ದ್ವಾರಾಂಶಗಳಿಗೆ ಗುರಿಯಾಗಿ ಸುಟ್ಟ ರತಿ ಮನ್ಮಥರ ಪುನರ್ವಿವಾಹ ಕಾರ್ಯ